ಖಾಲಿಯಾದ ರೈಸ್ ಸ್ವಲ್ಪ ಇದೆ, ಇನ್ನು ಕಲರ್ ಮೀನ್ಸದೊಳಗೆ ಖಾಲಿ ಆಗುತ್ತದೆ. ದೋಸೆ ಹಿಟ್ಟು ಖಾಲಿ ಆಗೋಗಿದೆ, ಆಲ್ರೆಡಿ ಅದಕ್ಕೆ ನೀರು ಹಾಕಾಗಿದೆ. ದೋಸೆ ಕಲ್ಲಿನ ಮೇಲೆ ದೋಸೆಯು ಕೂಡ ನಿಶಬ್ದವಾಗಿ ಮೂಡಿದೆ. ವಾತಾವರಣ ಕೂಡ ನೋಡುವುದು ಎಷ್ಟು ನಿಶಬ್ದವಾಗಿದೆ ಅಂತ. ಮೂಡಿತು ಕೋಳಿ ಕೂಗಿತು, ಬೆಳ್ಳಿಯು ಮೂಡಿತು ಕೋಳಿಯು ಕೂಗಿತು ಅಂದ್ಮೇಲೆ ನಾವು ಕೂಡ ವಾತ ಮಾಡ್ಲಿಲ್ಲ ಅಂದ್ರೆ ಸ್ವರ್ಗ ಹೋಗುತ್ತಾ ಸ್ನೇಹಿತರೆ. ನೋಡ್ಬೋದು ಬೆಳಗಿನ ಜಾವ ಬೆಳಕು ಯಾವ ರೀತಿಯಾಗಿ ಇದೆ ಅಂತ. ಆನಂತರ ನಾವು ಕೂಡ ಬುಧವಾರ ಆಗಿರೋದ್ರಿಂದ ಇವತ್ತು ಗೀ ರೈಸ್ ಮಾಡ್ಬೇಕಾಗಿತ್ತು. ಅದಕ್ಕೆ ಪಾತ್ರೆಯನ್ನ ಮಡಗಿ ಎಣ್ಣೆಯ ಕಾದ ಮೇಲೆ ಅಚ್ಚುಕಟ್ಟಾಗಿ ಎಲ್ಲಾ ಐಟಮ್ಗಳನ್ನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡೆ. ಆನಂತರ ಸ್ನೇಹಿತರೆ ನೋಡ್ಬೋದು ದಿನಕ್ಕೊಂದು ರೈಸ್ ಬಾತ್ ಅಂತ ಇರುತ್ತೆ. ಅದರಲ್ಲಿ ಇವತ್ತು ಬುಧವಾರ ಆಗಿರೋದ್ರಿಂದ ನಾವು ಗೀ ರೈಸ್ ನ ಮಾಡ್ತೀವಿ. ಅಚ್ಚುಕಟ್ಟಾಗಿ ಗೀ ರೈಸ್ ಮಾಡಿ ದಮ್ಮ ಕಟ್ಟೋದ್ರೆ ನೋಡ್ಬೋದು ಸೂರ್ಯನ ಕಿರಣಗಳು ಯಾವ ರೀತಿಯಾಗಿ ಬೀಳ್ತಿದೆ ಅಂತಾನು ಕೂಡ ನೋಡ್ಬೋದು. ಬೆಳಗಿನ ಜಾವ ದಮ್ನ ಕಟ್ಟೆ ಮಡಗ್ಬಿಟ್ಟು ಸೂರ್ಯನ ಕಿರಣ ಬಂದಾದ್ಮೇಲೆ ಬಾತು ಕೂಡ ದಮ್ಗೆ ರೆಡಿ ಆಗಿತ್ತು. ಅದನ್ನು ಕೂಡ ತೆಗೆದ ಯಾವ ರೀತಿಯಾಗಿ ದಮ್ ಆಗಿದೆ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಂಡೆ. ಒಂದ್ಮಗೆ ಅದ್ಭುತವಾಗಿ ರೆಡಿ ಆಗಿತ್ತು. ಆನಂತರ ಸ್ನೇಹಿತರೆ ಇನ್ನೇನಿದೆ ಬನ್ನಿ ಬಿಸಿ ಬಿಸಿ ಬೋಂಡಾ ಮಾಡೋಣ ಅನ್ಕೊಂಡು ಬೋಂಡ ಕಡೆಗೆ ತಿರುಗ್ದೆ. ನೋಡ್ಬೋದು ಒಂದ್ ಕಡೆ ಬೋಂಡಾ ಬೇಯ್ತಿದ್ರೆ ಮತ್ತೊಂದು ಕಡೆ ಹಿಟ್ಟು ರೆಡಿ ಆಗಿತ್ತು. ಸೂರ್ಯನ ಕಿರಣಗಳು ಜೋರಾಗಿತ್ತು. ಆನಂತರ ಗೀರೆಸು ದಮ್ ಮಾಡಿದ್ದು ಕೂಡ ಘಮ ಘಮ ಅಂತ ಬರ್ತಾ ಇತ್ತು. ಅದಕ್ಕೆ ಕಾಂಬಿನೇಷನ್ಗೆ ಚಟ್ನಿ ಆಗ್ಬೋದು, ಮೊಸರು ಬಜ್ಜಿ ಆಗ್ಬೋದು, ಆ ಕಡೆ ಪಕ್ಕದಲ್ಲೇನೆ ರೆಡಿಯಾಗಿ ಮಡಗಿದೆ. ದೋಸೆ ಹಿಟ್ಟಾಗ್ಬೋದು, ಆಲೂಗಡ್ಡೆ ಪಲ್ಯ ಆಗ್ಬೋದು ಸ್ನೇಹಿತರೆ, ಅದನ್ನು ಕೂಡ ಕಳಿಸಿ ರೀಟಾಗಿ ಮಡಿಕೊಂಡಿದೆ. ಒಂದ್ ಕಡೆ ಇಡ್ಲಿ ಬೆಂದಿದ್ದು ರೆಡಿ ಆಗಿತ್ತು. ಆ ನಂತರ ಬೋಂಡ ಬಿಸಿ ಬಿಸಿ ಬೋಂಡ ಅದ್ದೂರಿಯಾಗಿ ರೆಡಿ ಆಯ್ತು. ಬೆಳಗಿನ ವಾತಾವರಣ ಕೂಡ ಈ ರೇಂಜ್ಗೆ ಇತ್ತು. ಆಮೇಲೆ ಆ ನಂತರ ಏನಿದೆ ರಂಗಣ್ಣವ್ರೆ ನೋಡ್ಬೋದು, ಮೊದಲಿಗೆ ದೇವರಿಗೆ ಒಂದು ದೋಸೆನೆ ಹಾಕಿ ಎತ್ತಿ ಮಡಗಿ ಅನಂತರ ಖಾಲಿ ದೋಸೆ ಆರ್ಡರ್ ಬಂದಿದ್ದು ಅದನ್ನು ಕೂಡ ಹಾಕ್ತೆ. ಹಾಗೆ ನಮ್ಮ ಅಣ್ಣವರು ಮುಳ್ಳೊಳ್ಳಿ ಕಡೆಯಿಂದ ಬಂದಿದ್ರು, ಅವರು ಕೂಡ ಮಾತಾಡಿಸಿ ಅನಂತರ ದೋಸೆಗಳು ಬೇಯ್ತಿದ್ದು ನೋಡ್ಬೋದು ಸ್ನೇಹಿತರೆ. ಮೊಟ್ಟೆ ದೋಸೆಗಳನ್ನು ಹಾಕಿದೆ. ಬೆಳಗಿನ ವಾತಾವರಣದಲ್ಲಿ ಜನ ಕೂಡ ಬರಲು ಶುರುವಾಗಿದ್ದು. ಬೆಣ್ಣೆ ಏನ್ ಆರ್ಡರ್ ಹೇಳಿರೋದು? ಅರ್ಧ ಡಜನ್ ದೋಸೆ ತಗೊಂಡು ಮ್ಯಾಲ ಇಡ್ದಪ್ಪ ಬೆಣ್ಣೆ ಹಾಕಂಬ ಹೋಗು. ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ತಮಾಷೆನ ಮಾಡ್ಕೊಂಡು ದೋಸೆ ಆರ್ಡರ್ಗಳಿದ್ದ ಸ್ನೇಹಿತರೆ. ನೋಡ್ಬೋದು ಮೊಟ್ಟೆ ದೋಸೆ ಇದು ಕಲ್ಲಿನ ಮೇಲೆ ಬೇಯ್ತಿದೆ. ಅನಂತರ ಹಾಗೆ ಸುಮ್ಮನೆ ಐಟಮ್ಗಳು ಎಷ್ಟೆಷ್ಟು ಖಾಲಿಯಾಗಿದೆ ಅನ್ನೋದು ಕೂಡ ಮಧ್ಯದಲ್ಲಿ ನೋಡುವ ಒಂದು ಸಣ್ಣ ಕಾಯಿಲೆ ನಮಗಿದೆ ಅನ್ನೋ ಹಾಗೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರುಗಳೆಲ್ಲ ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಚೊಕ್ಕೊತ್ತರ ಎಂಟ್ರಿ ಹಿಡ್ದಾಯ್ತೀನಿ ನಾಳೆ, ಅದಕ್ಕೋಸ್ಕರ ವೇಟಿಂಗು. ಟೈಮಲ್ಲಿ ಯಾವ್ದೋ ಸೈಡ್ ಬರ್ತವೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಜಾಸ್ತಿ ಇವತ್ತು ಮೊಟ್ಟೆ ದೋಸೆನೆ ಬಂದು ಅಚ್ಚುಕಟ್ಟಾಗಿ ಮೊಟ್ಟೆ ದೋಸೆನ ಆಗ್ತಿದೆ. ಸ್ವಲ್ಪ ಐಟಮ್ ಯಾವ ರೀತಿಯಾಗಿ ಖಾಲಿ ಆಗಿದೆ ಅಂತ ಚೆಕ್ ಮಾಡ್ಕೊಂಡೆ. ಅರ್ಧ ಐಟಮ್ ಖಾಲಿ ಆಗಿತ್ತು. ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಖುಷಿಯಾಗಿತ್ತು. ಅನಂತರ ನೋಡ್ಬೋದು ನಮ್ಮ ಕರೀಣ ನನ್ನ ವಿಡಿಯೋನೇ ಮಾಡಕ್ಕಾಗಿಲ್ಲ. ಅದಕ್ಕೆ ಇವತ್ತು ಸಿಗಾಕಬಿಟ್ಟ. ಅವನ ವಿಡಿಯೋನು ಕೂಡ ಮಾಡ್ಕೊಂಡು ಮೊಟ್ಟೆ ದೋಸೆ ಬೇಯ್ತಾ ಅಂತ ಚೆಕ್ ಮಾಡಿ ಅಚ್ಚುಕಟ್ಟಾಗಿ ಮೊಟ್ಟೆ ದೋಸೆನ ಬೇಯಿಸ್ಬಿಟ್ಟು ಅನಂತರ ಬೇರೆ ಆರ್ಡರ್ಗಳು ಕೇಳಕ್ಕೆ ಅಂತ ಹೋಗದೆ. ನಮ್ಮ ಸ್ನೇಹಿತರು ಹಾಸ್ಟೆಲಿಂದ ಬಂದಿರೋ ಹಾಸ್ಟೆಲ್ ಅವ್ರ ಹುಡುಗರಿಗೆ ಏನ್ ಬೇಕು ಅಂತ ಕೇಳಿದೆ. ಅವರು ಕೂಡ ಮೊಟ್ಟೆ ದೋಸೆ ಹೇಳಿದ್ರು. ಅದಕ್ಕೋಸ್ಕರ ಬೇರೆ ಆರ್ಡರ್ ಮೊಟ್ಟೆ ದೋಸೆ ಬೇಯಿಸಿದ್ದು ಆ ಮೊಟ್ಟೆ ದೋಸೆಗಳನ್ನ ಕೊಟ್ಬಿಟ್ಟು ಆನಂತರ ಅವ್ರಿಗೆ ಬೇಕಾದಂತ ದೋಸೆ 4 ಜನ ಬಂದಿದ್ರು. 4 ಮೊಟ್ಟೆ ದೋಸೆಗಳನ್ನ ಹಾಕೊಂಡೆ. ಹಾಗೆ ಒಂದು ಜೂಮ್ ಮಾಡ್ಕೊಂಡೆ. ಐಟಮ್ ಅವ್ರು ಬರೋಷ್ಟೇ ಸುಮಾರು ಹೊತ್ತು ಆಗಿತ್ತು, ಖಾಲಿ ಆಗಿತ್ತು. ಅವರು ಕೂಡ ದೋಸೆ ಕೊಟ್ಟೆ. ಅವರು ಕೂಡ ದೋಸೆ ತಿನ್ಕೊಂಡು ಅಲ್ಚುಕಟ್ಟಾಗಿ ವಹಿಸಿದ್ರು. ಫೈನಲ್ ಆಗಿ ನಮ್ಮ ಶಿವರಾಜ್ ಬಂದೋಣೆ, ಅವನ ಹತ್ರನು ಮಾತಾಡೋಣ ಬನ್ನಿ ಸ್ನೇಹಿತರೇ. ಹಾಡೊಂದಾನ ಹಾಡುವೆ ಅಲ್ಲಿ ಹಾಡಕ್ ಹೋಗ್ರೆ ಖಾಲಿಯಾದ ರೈಸ್ ಸ್ವಲ್ಪ ಇದೆ, ಇನ್ನು ಕಲರ್ ಮೀನ್ಸದೊಳಗೆ ಖಾಲಿ ಆಗುತ್ತದೆ. ದೋಸೆ ಹಿಟ್ಟು ಖಾಲಿ ಆಗೋಗಿದೆ, ಆಲ್ರೆಡಿ ಅದಕ್ಕೆ ನೀರು ಹಾಕಾಗಿದೆ. ದೋಸೆ ಕಲ್ಲಿನ ಮೇಲೆ ದೋಸೆಯು ಕೂಡ ನಿಶಬ್ದವಾಗಿ ಮೂಡಿದೆ. ವಾತಾವರಣ ಕೂಡ ನೋಡುವುದು ಎಷ್ಟು ನಿಶಬ್ದವಾಗಿದೆ ಅಂತ ಸ್ನೇಹಿತರೆ. ಇವನು ಬಂದು ಒಂದು ಸಾಂಗ್ ಆಡ್ತೀನಿ ಅಂತ ಅಂದ, ಆದರೆ ಸಾಂಗ್ ಆಡ್ತಾ ಇಲ್ಲ. ಇವತ್ತಿನ ನಮ್ಮ ದಿನಚರಿಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಮ್ಮ ಶಿವರಾಜ್ ಅರಸವರ ಮುಂದೆ ನಿಲ್ಲಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ಬೈ ಬಾಯ್. ಫೈನಲ್ ಆಗಿ ಎಲ್ಲ ರಾಶನು ಕೂಡ ಖಾಲಿ ಆಯ್ತು. ಪಾತ್ರೆಗಳಲ್ಲಿ ಖಾಲಿ ಆದಂತ ಪದಾರ್ಥಗಳು ನೋಡ್ಬೋದು. ಫೈನಲ್ ಆಗಿ ನಮ್ಮ ಶಿವಣ್ಣವರು ಕೂಡ ಬಂದಿದ್ರು, ಅವ್ರನ್ನು ಕೂಡ ಮಾತಾಡಿಸ್ದೆ. ಬ್ಯಾಟ್ರಿ ನಿಲ್ಲಿಸ್ಬಿಟ್ಟು ಆರಾಮಾಗ ಇನ್ನೇನು ಯಾವಾಗ ಟ್ರಿಪ್ಪು ಹೋದ್ರ ಅಲ್ಲ ಒಂದು ರೌಂಡು ಇಂದ ನಮ್ದು ನೆಕ್ಸ್ಟ್ ಇಯರ್ ಯಾಕೆ ಈ ಇಯರ್ ಇಲ್ಲ, 3 ವರ್ಷಕ್ಕೊಮ್ಮೆ ಟ್ರಿಪ್ ಅಷ್ಟೇನಾ? ಶುಗರ್ ಫ್ಯಾಕ್ಟ್ರಿ ಅವರು ಭಾರಿ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣರಿಗೆ ವರ್ಷಕ್ಕೊಮ್ಮೆ ಕಳಿಸ್ಬೇಕಾಯ್ತದೆ ಟ್ರಿಪ್ಪು. ಈ ಭಾರಿ ಬೇಡಿಕೆ ಇಡ್ತಾ ಇದ್ದಾರೆ ನಮ್ಮ ಶಿವಣ್ಣವರು. ಈ ವರ್ಷನೂ ಇವ್ರನ್ನ ಕಳಿಸಿ, ಮುಂದೆ ವರ್ಷಕ್ಕೂ ಕಳಿಸಿ ವಿಷಯ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಚಾಮುಂಡೇಶ್ವರಿ ಶುಗರ್ ಕಾರ್ಖಾನೆಗೆ ಒಂದು ಕಳಕಳ ಮನವಿ ಆಗ್ತೀನಿ ನೋಡೋಣ. ಫೈನಲ್ ಆಗಿ ಮನೆ ಕಡೆ ಹೊಂಟೆ. ಇವತ್ತಿನ ದಿನಚರಿನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಸದ್ಯಕ್ಕೆ ಹೋಗಿದ್ದು ಬರ್ತೀನಿ. ಒಂದು ಅಪ್ಪಣೆಯ ಕೊಡಿ ಸ್ನೇಹಿತರೆ.
ಅಷ್ಟೇ.